ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಸಂಚಾರ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ವಾಹನ ಸವಾರರಿಗೆ ಮತ್ತಷ್ಟು ಬರೆ ಎಳೆದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಸದ್ದಿಲ್ಲದೆ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯ ಟೋಲ್ ಶುಲ್ಕ ಹೆಚ್ಚಳ ಆಗಿದೆ. ವಿವಿಧ ವಾಹನಗಳಿಗೆ ಅನುಗುಣವಾಗಿ 10 ರಿಂದ 50 ರೂಪಾಯಿವರೆಗೆ ಹೆಚ್ಚಳ ಆಗಿದೆ. ಮೊದಲೇ ಕಟ್ಟಕ್ಕಾಗ್ತಾ ಇರಲಿಲ್ಲ, ಇದೇ ದೊಡ್ಡ ಸಮಸ್ಯೆ. ಇದೇ ಹೆಚ್ಚಳ ಆಗೋಯ್ತು ಅಂತ ಹೇಳಿ ರೇಗಾಡ್ತಾ ಇದ್ರು. ಯಾತಕ್ಕೆ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳಿ ಈಗ ಸದ್ದೇ ಇಲ್ಲದೆ ಹೇಳು ಇಲ್ಲ ಕೇಳು ಇಲ್ಲ ದಿಢೀರ್ ಅಂತ 10 ರಿಂದ 50 ರೂಪಾಯಿವರೆಗೆ ಹೆಚ್ಚಳವನ್ನ ಮಾಡಲಾಗಿದೆ. 3 ತಿಂಗಳ ಅಂತರದಲ್ಲಿ ಟೋಲ್ ದರ ಮತ್ತೊಮ್ಮೆ ಹೆಚ್ಚಳ ಆಗಿದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಟೋಲ್ ಏರಿಕೆ ಆಗಿದೆ. ವಾಹನ ಸವಾರರಿಗೆ ಇಂದಿನಿಂದ ಟೋಲ್ ದರ ಹೆಚ್ಚಳ ಬಿಸಿ ತಡ್ತಾ ಇದೆ. NH 275ರ ಬೆಂಗಳೂರು ನಿಡಘಟ್ಟ 6 ಲೇನ್ ಬಳಸುವಂತ ಸವಾರರು ಏಪ್ರಿಲ್ 1ರಂದು ಟೋಲ್ ದರ ಪರಿಷ್ಕರಣೆ ಮಾಡಿದ್ದಂಥ NHAA ಇದೀಗ ಮತ್ತೆ ದರ ಹೆಚ್ಚಳ ಮಾಡಿದಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತೊಮ್ಮೆ ದರ ಏರಿಕೆ ಬಿಸಿ ವಾಹನ ಸವಾರರಿಗೆ ತಡ್ತಾ ಇದೆ. 3 ತಿಂಗಳ ಅಂತರದಲ್ಲೇ ಈಗ ಮತ್ತೊಮ್ಮೆ ದರ ಹೆಚ್ಚಾಗಿದೆ. ವಾಹನ ಸವಾರರಿಗೆ ಬರೆ ಎಳೆದಿದೆ ಹೆದ್ದಾರಿ ಪ್ರಾಧಿಕಾರ. ಎರಡು ಟೋಲ್ ಪ್ಲಾಜಾಗಳಿಗೆ ಅನ್ವಯ ಆಗುವಂತೆ ದರ ಪರಿಷ್ಕರಣೆಯನ್ನ ಮಾಡಲಾಗಿದೆ. ನೋಡ್ತಾ ಇರಬಹುದು ನೀವು, ಹಿಂದಿನ ದರ ಎಷ್ಟಿತ್ತು, ಈಗ ಹೊಸ ದರ ಎಷ್ಟಾಗಿದೆ ಅಂತ ಹೇಳಿ. ಕಾರಿಗೆ ಲಾಸ್ಟ್ ಹಿಂದಿನ ದರ 180 ರೂಪಾಯಿ ಇತ್ತು, ಈಗ ಹೊಸ ದರ 185 ಇದೆ. ಈಗ ಜೊತೆಗೆ ಲಘು ವಾಹನಕ್ಕೆ 285 ಇತ್ತು ಹಿಂದಿನ ದರ, ಈಗ 295 ರೂಪಾಯಿ ಆಗಿದೆ. ಟ್ರಕ್ ಆಗಿರೋದು, ಬಸ್ ಆಗಿರ್ಬೋದು 600 ರೂಪಾಯಿ ಇತ್ತು, ಅದು 620 ರೂಪಾಯಿಗೆ ಏರಿಕೆ ಆಗಿದೆ. 20 ರೂಪಾಯಿ ಹೆಚ್ಚಳ ಆಗಿದೆ. ವಾಹನಗಳ ಯಾವ್ಯಾವ ವಾಹನಗಳಿಗೆ ಎಷ್ಟೆಷ್ಟು ದರ ಏರಿಕೆ ಆಗಿದೆ ಅಂಥೇಳಿ ನೋಡ್ತಾ ಇರ್ಬೋದು. ಕಾರ್ ಆಗಿರ್ಬೋದು, ಲಘು ವಾಹನ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಬಸ್ಗಳಾಗಿರ್ಬೋದು. ಭಾರಿ ವಾಹನಕ್ಕೆ 940 ರೂಪಾಯಿ ಇತ್ತು ಹಿಂದೆ, ಈಗ 970 ರೂಪಾಯಿ ಏರಿಕೆ ಆಗಿದೆ. ಸಾಕಷ್ಟು ದರ ಏರಿಕೆಯಿಂದ ಜನ ಕಂಗಾಲಾಗಿ ಹೋಗಿದ್ದಾರೆ. ಇದು ಏಕಾಏಕಿಯಾಗಿ ಆಗಿರುವಂಥ ದರ ಏರಿಕೆ. 10 ರೂಪಾಯಿಯಿಂದ 50 ರೂಪಾಯಿವರೆಗೆ ದರ ಏರಿಕೆ ಆಗಿದೆ. ಅದು 3 ತಿಂಗಳ ಅಂತರದಲ್ಲಿ ಮತ್ತೊಮ್ಮೆ ದರ ಹೆಚ್ಚಳ ಆಗ್ತಾ ಇದೆ. ಎಲ್ಲದರಲ್ಲೂ ಅಷ್ಟೇ, ಇದೊಂದರಲ್ಲ, ದಿನ ಬಳಸುವಂಥ ಎಲ್ಲ ಸಾಮಗ್ರಿಗಳ ಬೆಲೆಯೂ ಸಹ ಹೆಚ್ಚಳ ಆಗ್ತಾ ಇದೆ. ಹೆಂಗೆ ಬದುಕಬೇಕು ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.